ಎಸ್, ಎಲ್ರಿಗೂ ನಮಸ್ಕಾರ. ನಾವು ತುಂಬ ದಿನ ಆದಮೇಲೆ ಒಂದು ಟ್ರಿಪ್ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಇದು ಡಿಸೆಂಬರ್ ವ್ಲಾಗ್, ಬಟ್ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನಾನು ಎಡಿಟ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಮೈ ಪ್ರಾಜೆಕ್ಟ್ಸ್, ಟೆಸ್ಟ್, ಆ ಥರ ಬೇರೆ ಬೇರೆ ಏನೇನೋ ಬಂತು. ಸೊ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಬೆಂಗಳೂರಿಂದ ಹಾಸನ್ಗೆ ಹೋದ್ವಿ, ಅಂದರೆ ಚನ್ನರಾಯಪಟ್ಟಣಕ್ಕೆ ಹೋದ್ವಿ. ಅಲ್ಲಿ ಒಬ್ಬರನ್ನ ಪಿಕಪ್ ಮಾಡ್ಕೋಬೇಕಾಗಿತ್ತು. ಸೊ ಅವ್ರನ್ನ ಕರ್ಕೊಂಡು ಹೊರಟ್ವಿ. ಚೆನ್ನಾಗಿರಲ್ಲ ಸೀರಿಯಸ್ ಆಗಿ ಮಾಡಿದರೆ. ಅದೇನು ಹೇಳಕ್ಕ ಬ್ರಾಹ್ಮಿ, ಅದು ಯಾವುದು ಅಲ್ಲಿ ಬ್ರಾಹ್ಮಿ ಗಿಡನ, ಇದು ಬಿಲ್ಪತ್ರೆ ಥರ ಐತಲ್ಲ. ಬಿಲ್ಪತ್ರೆ ಥರ ಅಲ್ಲ, ನೋಡಕ್ಕೆ ಹಂಗೆ. ಯಾವ್ದು ಹೇಳು ನಿನ್ನ? ಅದೇ ಇದು ರೌಂಡ್ ರೌಂಡ್ ಬಳ್ಳಿ. ಹಾಂ, ಅದೇ ನಾನು ಹೇಳ್ತಾ ಇರೋದು. ಬನ್ನಿ ಹೋಗೋಣ ಹೋಗೋಣ ಹೋಗೋಣ. ಅಯ್ಯೋ. ಸೊ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವಿವಾಗ ಚನ್ನರಾಯಪಟ್ಟಣದಿಂದ ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲೇಸ್ ಅದೇ. ಅಂದರೆ 25th ನಮಗೆ ಡಿಸೆಂಬರ್ಗೆ ರಜೆ ಕೊಡ್ತಾರಲ್ಲ, ಆಲ್ಮೋಸ್ಟ್ 1 ವೀಕ್ ಮಕ್ಕಳಿಗೆಲ್ಲ. ಸೊ ಆ ಥರ ರಜೆ ಕೊಟ್ಟಿದ್ರು. ಸೊ ಹಾಗಾಗಿ ಟೆಂಪಲ್ಸ್ಗೆ ಹೋಗಬೇಕು ಆ ಸೈಡು, ಕೋಸ್ಟಲ್ ರೀಜನ್ಸ್ ಅಂತ ಅಂದ್ಕೊಂಡು ನಾವು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು. ಐ ಮೀನ್ ಒಂದು 9:30, 10 o'clock ಆಗಿಬಿಟ್ಟಿತ್ತು. ಊಟ ಇತ್ತು ಅಲ್ಲೇ. ಒಬ್ರಿಗೆ ಹೇಳಿದ್ವಿ ನಾವು ಬರ್ತೀವಂತ, ಪರಿಚಯ ಇರೋರಿಗೆ. ಸೊ ನಾವು ಊಟ ಮಾಡಿಕೊಂಡು ರೂಮಲ್ಲಿ ಹೋಗಿ ಅಲ್ಲೇ ಸ್ಟೇ ಆದ್ವಿ. ಅಲ್ಲೇ ದೇವಸ್ಥಾನದ ಹಿಂದೆಗಡೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿರೋ ರೂಮ್ಸಲ್ಲಿದ್ವಿ. ನೋಡಿ, ಇದೆ ಆ ರೂಮ್ಸಲ್ಲಿ ಎಲ್ಲ ನಿಮಗೆ ಗೊತ್ತಿರುತ್ತೆ, ಎಲ್ಲ ರೂಮ್ಗಳಲ್ಲೂ ದೇವ್ರ ಫೋಟೋ ಹಾಕಿರ್ತಾರೆ. ಅಲ್ಲಿರೋ ದೇವಸ್ಥಾನ ಹತ್ರ ಇದ್ದರೆ. ಸೊ ಅದು ನೋಡ್ತಾ ಇದ್ವಿ. ಆಗಲೇ ಟಯರ್ಡ್ ಆಗಿ ಸುಸ್ತಾಗಿರೋದ್ರಿಂದ ಬೇಗ ಮಲಗಿ ಬೆಳಗ್ಗೆ ಎದ್ದು ರೆಡಿ ಆದ್ವಿ. ಕಮಲಶಿಲೆ ಆ್ಯಕ್ಚುಲಿ ಮಾರ್ನಿಂಗೇ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಅಲ್ಲಿರೋ ನೇಚರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ಆ ದೇವರು ಅಲ್ಲಿ ಸ್ಪೇಷಿಯಸ್ ಆಗಿದ್ದು, ಯಾರೂ ತುಂಬ ತಳ್ಳಾಟ ಇಲ್ದಲೆ, ಜನನೂ ಇಲ್ದಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀಟಾಗಿ ವೀಡಿಯೋ ಕೂಡ ಮಾಡ್ಕೊಳತ್ತಾಯಿತು. ಇದೇ ಕಮಲಶಿಲೆ ಟೆಂಪಲ್. ಇವಾಗ ಬಂದು ಒಳಗಡೆ ಹೋಗಿ ಆಚೆ ಬಂದ್ವಿ. ಅಯ್ಯೋ ಹೇಳ್ಬೇಡ, ಆ ಸೈಡ್ ನದಿ ಇದೆ. ಎಸ್, ಇವಾಗೆಲ್ಲ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ವಿ. ಅಂದರೆ ಬಂದ್ವಿ ಇಲ್ಲಿ. ಅವತ್ತು ಏಕಾದಶಿ ಇತ್ತು. ಸೊ ಆ ರೈಸ್ ಯಾರೂ ತಿನ್ನಲ್ಲ ಅಂದ್ಬಿಟ್ಟು, ಐ ಮೀನ್ ಯಾರೂ ಮಾಡೋದು ಇಲ್ಲ ಕೂಡ ದೇವಸ್ಥಾನಗಳಲ್ಲಿ. ನಮಗೆ ಅವಲಕ್ಕಿ, ಅಲ್ಲಿ ಮೊಸರು ಮತ್ತು ಉಪ್ಪಿಟ್ಟು ಇಷ್ಟು ಹಾಕಿ ಜೊತೆಗೆ ಕಾಫಿ ಕೂಡ ಕೊಟ್ಟಿದ್ರು. ಇದನ್ನು ಮುಗಿಸ್ಕೊಂಡು ನಾವು ಅಲ್ಲೇ ಇದ್ದಂತಹ ಸುಪಾರ್ಶ ಗುಹಾಲಯ ಹತ್ರ ಹೋದ್ವಿ. ಅಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ಇರೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಮೇಲ್ಗಡೆ ಹಿಂಗೆ ಕಾಣಿಸ್ತಾ ಇದೆ, ಏನೋ ಸ್ವಲ್ಪ ಗ್ಯಾಪ್ ಇದೆ ಅಂತ. ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೀರು ಬರೋದು ಒಂಥರ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ, ಯಾವುದೋ ಒಂಥರ ಅಡ್ವೆಂಚರಸ್ಗೆ ಹೋದಂಗೆ ಥರ ಫೀಲ್ ಆಗ್ತಾಯಿತ್ತು. ಸೊ ಇಳಿಬೇಕಾದ್ರೆ ಸ್ಟಾರ್ಟಿಂಗ್ ನಮಗೆ ಲೆಫ್ಟ್ ಸೈಡಲ್ಲೇ ಈ ಥರ ಕಾಣಿಸುತ್ತೆ. ಇಲ್ಲಿ ಪೂಜೆ ಮಾಡ್ತಾರಂತೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಬಟ್ ಮರ್ತೋಗ್ಬಿಟ್ಟಿದೆ ನನಗೆ ಆಲ್ಮೋಸ್ಟ್. ಅದಾದಮೇಲೆ ಇಳ್ಕೊಂಡು ಒಂದೇ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಇಳ್ಕೊಂಡು ಹೋಗ್ತಾ ಅಲ್ಲಿ ನೀರಿದೆ. ಅಂದರೆ ಕಮಲಶಿಲೆ ಅಲ್ಲಿ ತಾಯಿಗೆ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಏನೋ ನದಿ ನೀರು ತುಂಬಿ ದೇವಸ್ಥಾನ ಒಳಗಡೆ ಹೋಗುತ್ತೆ. ಆವಾಗ ಅವ್ರಿಗೆ ಒಂಥರ ಸ್ನಾನ ಆದಂಗೆ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಸೊ ಆ ನೀರು ಇಲ್ಲಿಂದ ಹೋಗುತ್ತೆ, ಇಲ್ಲೂ ತುಂಬುತ್ತೆ ಅಂತ ಇವ್ರದ್ದೇನೋ ಪದ್ಧತಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೊಂಡೆ. ಆ ನೀರು ನಮಗೂ ಕೂಡ ಕುಡಿಯೋಕೆ ಕೊಟ್ಟಿದ್ರು ಸೈಡಲ್ಲಿ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ಮತ್ತೆ ಒಳಗಡೆ ಗುಹೆ ಅಲ್ಲಿ ಹೋದಂಗೆ ಅಲ್ಲೊಂದು ದೊಡ್ಡ ಹುತ್ತ ಥರ ಇತ್ತು. ಆ ಹುತ್ತದ ಮೇಲೆ 3 ಮೆಟಲ್ಸಲ್ಲಿ, ಅಂದರೆ ದೇವ್ರ ಥರ ಅಲ್ಲಿ ಇಟ್ಟಿದ್ದನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಥರ ಇದೆ ಅಂತ. ಆಮೇಲೆ ಅಲ್ಲಿಂದ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಯಾವುದೋ ನಾವು ಲೋಕಕ್ಕೆ ಹೋಗ್ಬಿಟ್ಟಿರೋ ಥರನೇ ನಿಜವಾಗ್ಲೂ ಫೀಲ್ ಆಯಿತು, ಯಾವುದೋ ಫಿಲ್ಮಿ ಥರ. ಆಮೇಲೆ ಅಲ್ಲೆಲ್ಲ ಫುಲ್ ಲೈಟ್ ಆಫ್ ಮಾಡಿ ಸ್ವಲ್ಪ ಹೇಳಿದ್ರು, ಅದನ್ನು ಕೇಳಿಸ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಸರ್ಪ ಸಂಚಾರ ಇದೆ, ಈ ರೂಟು ಕಾಶಿಗೆ ಹೋಗುತ್ತೆ ಇಲ್ಲಿಂದ ಹೋದ್ರೆ ಅಂತಲೂ ಹೇಳಿದ್ರು. ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ. ಇದನ್ನು ಮುಗಿಸ್ಕೊಂಡು, ಐ ಮೀನ್ ದಟ್ ಸುಪಾರ್ಶ ಗುಹಾಲಯನ ಮುಗಿಸ್ಕೊಂಡು ನಮಗೆ ಒಬ್ಬರು ಗೈಡ್ ಮಾಡಿದ ಪ್ರಕಾರ ಇಲ್ಲಿ ಹೋಗೋಣ ಬನ್ನಿ, ಇಲ್ಲಿ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಪ್ರಾಣಿಗಳು ಬಂದು ಇಲ್ಲಿ ನೀರು ಕುಡಿತವೆ, ಆ ಥರ ಪ್ಲೇಸ್ ಅಂತ ಹೇಳಿದ್ರು. ಸೊ ನಾವು ಎಲ್ಲರೂ ಆ ಪ್ಲೇಸ್ಗೆ ಹೋದ್ವಿ. ನೋಡಿ, ಇಲ್ಲಿ ನಮ್ಮ ಭೂಮಿ ಅಲ್ಲಿರೋ ಫ್ಲಾಟ್ಸ್ನೇ ಸೇರಿ ಎಷ್ಟು ಚೆನ್ನಾಗಿ ಬೊಕ್ಕೆ ಥರ ಮಾಡಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಅಲ್ಲಿ.
ನೀರೆಲ್ಲ ಇರುತ್ತೆ ಹ್ಞೂ ಅಲ್ಲೇ. ಅದೇ ಥರ ಆಗೈತರ್ತನ. ಹಾಂ ಹಾಂ ನನ್ನ ಮನೆ ಬಗ್ಗೆ ಹೇಳ್ತಿರೋದು, ಇದರಲ್ಲಿ ಮನೆ ಕಟ್ಟೋದಲ್ಲ. ಅವಾಗ ಸ್ಟ್ರಾಂಗ್ ಆಗಿರುತ್ತೆ, ಸ್ಟ್ರಾಂಗು. ಆಮೇಲೆ ಬೇಸಿಗೆಯಲ್ಲಿ ಕೂಲ್ ಆಗಿರುತ್ತೆ. ಈ ಕೂದಲಲ್ಲಿ ನೀರು ಹೋಗುತ್ತೆ. ಕಲ್ಲು ಚೆನ್ನಾಗಿದೆ, ಯಾವುದೋ ಸಿಂಹ ಹುಲಿ ಜಾಗ ಇರೋ ಥರ ಇದೆ. ಎಲ್ಲ ಪ್ರಾಣಿಗಳು ಬಂದು ಇಲ್ಲೇ ನೀರು ಕುಡಿಯೋದಂತೆ. ಫುಲ್ ಡಿಸ್ಕವರಿ ಚಾನಲ್ ಥರನೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂಪನ ಚಾನಲ್ನ. ಓಕೆ, ಥ್ಯಾಂಕ್ ಯು ಸೊ ಮಚ್.